ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಮತ್ತೆ ಸ್ಟಾರ್ಟ್ ಆಗಿದೆ. ಈ ಸಲ ಅಮೆರಿಕದವರು ಅವರ ಇನ್ಫ್ರಾಸ್ಟ್ರಕ್ಚರ್ ಮತ್ತು ನಾಗರಿಕರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಯುದ್ಧದಿಂದ ಈ ಸರಿ ಕ್ರೂಡ್ ಆಯಿಲ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಟ್ರಂಪ್ ಸೋಷಿಯಲ್ ಮೀಡಿಯಾ ಬಿಟ್ಟಿದ್ದಾರೆ, ಮಾರ್ಕೆಟ್ ಕಾಲ್ಸ್ ತರ ಒಂದು ವ್ಯಂಗ್ಯವಾಗಿ ಹೇಳ್ಬೋದು, ಅದನ್ನು ಡಿಸ್ಕಸ್ ಮಾಡೋಣ. ಇನ್ನು ಸೆಮಿ ಕಂಡಕ್ಟರ್ ಮತ್ತು ಎಐ ಕಂಪನಿಗಳು ವರ್ಲ್ಡ್ ಅಲ್ಲಿ ಡೌನ್ ಟ್ರೆಂಡ್ ತೋರಿಸಿದ್ರೆ, ಆದ್ರೆ ಚೈನಾದಲ್ಲಿ ಮಾತ್ರ ಅದು ಮುನ್ನುಗ್ತಾ ಇದೆ. ಅದೇ K3 ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಫಾಲ್ ಆಗಿದೆ, ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಷ್ಟು ಫಾಲ್ ಆಗಿಲ್ಲ. ಅದಕ್ಕೆ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ. ಇನ್ನು FI ಆಕ್ಟಿವಿಟೀಸ್, FI ಗ್ರಾಜುಯಲಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಕಂಟಿನ್ಯೂಸ್ ಸೆಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದರ ಆಕ್ಟಿವಿಟಿ ಕಂಪ್ಲೀಟ್ಲಿ ಜುಲೈಲಿ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ. ಇನ್ನು ರಿಸಲ್ಟ್ಸ್ ಮಾತ್ರ ಅನೌನ್ಸ್ ಮಾಡ್ತಾ ಇದೆ, ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡ್ತಾ ಇದಾವೆ. ಎಕ್ಸೆಪ್ಟ್ ಈಗ IT ಕಂಪ್ನಿಗಳಲ್ಲಿ ಹೇಳೋದಾದ್ರೆ ವಿಪ್ರೋ ಬಿಟ್ರೆ ಇನ್ನೆಲ್ಲಾ ಕಂಪ್ನಿಗಳು ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡಿದಾವೆ. ಇನ್ನು ಕೆಲವು ಕಂಪ್ನಿಗಳು ಇವತ್ತು ಪೋಸ್ಟ್ ಮಾಡಿದಾವೆ. ಆ ನಂಬರ್ಸ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ಗ್ಲೋಬಲ್ ಮಾರ್ಕೆಟ್ ಎಲ್ಲ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇದ್ರು, ಇಂಡಿಯನ್ ಮಾರ್ಕೆಟ್ ಮಾತ್ರ ಅಪ್ ಆಗ್ತಾನೆ ಇದೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 366 ಪಾಯಿಂಟ್ ಗೇನ್ ಆಗಿಬಿಟ್ಟು ಕ್ಲೋಸ್ ಆಗಿದ್ರೆ, ಇನ್ನ ಜಪಾನ್ ಮಾರ್ಕೆಟ್ 4269 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಇನ್ನು ಅಮೆರಿಕದ ಡೌಜನ್ ಮಾರ್ಕೆಟ್ 530 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಕಂಟಿನ್ಯೂಸ್ ಆಗಿ ಲಾಸ್ಟ್ 4 months ಇಂದ ಮಾತಾಡ್ತಾನೆ ಬಂದಿದೀವಿ. ಆದ್ರೆ ಈ ಸರಿ ವಿಶೇಷ ಏನು? ಸೊ ಅಮೆರಿಕದವರು ಡೈರೆಕ್ಟ್ ಆಗಿ ಮೊದಲು ಮಿಲಿಟರಿ ಬೇಸ್ ಮೇಲೆ ಮಾತ್ರ ಅಟ್ಯಾಕ್ ಮಾಡ್ತಿದ್ರು. ಆದ್ರೆ ಈ ಸರಿ ಅವರು ಇನ್ಫ್ರಾಸ್ಟ್ರಕ್ಚರ್, ಅವ್ರ ಬ್ರಿಡ್ಜಸ್, ಎಲೆಕ್ಟ್ರಿಸಿಟಿ, ನಾಗರಿಕರನ್ನ ಗುರಿಯಾಗಿರ್ಸ್ಕೊಂಡು ಅವರು ಅಟ್ಯಾಕ್ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದನೇ ಇರಾನ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ಆ ಒಂದು ರೆಡ್ ಶಿಪ್ ಏನ್ ಬರ್ತಾ ಇದೆ ಅಮೆರಿಕದಿಂದ, ಅದನ್ನ ಲೆಬನಾನ್ ಅಲ್ಲೇ ಅದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಸಪೋರ್ಟ್ ನ ಕೇಳ್ತಾ ಇದೆ. ಯಾಕಂದ್ರೆ ಈ ಸರಿ ಅವರು ಇನ್ಫ್ರಾಸ್ಟ್ರಕ್ಚರ್ ನ ಟಚ್ ಮಾಡಿದ್ದಾರೆ, ಆದ್ರಿಂದನೇ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಲೆಬನಾನ್ ಗೌರ್ಮೆಂಟ್ ಆಕ್ಚುಲಿ ಅವರು US ಗೆ ಸಪೋರ್ಟ್ ಇದೆ, ಆದ್ರೆ ಅಲ್ಲಿರೋ ಒಂದು ಹೌತೀಸ್ ಏನಿದ್ದಾರೆ ಆ ಒಂದು ಪಾರ್ಟ್ ಇರಾನ್ ಕಂಟ್ರೋಲ್ ಅಲ್ಲಿ, ಇರಾನ್ ಒಂದು ಸಹಾಯದಿಂದನೇ ಅವರು ಹೌತೀಸ್ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಅವರೇ ಫಂಡಿಂಗ್ ಎಲ್ಲ ಮಾಡಿ ಅವ್ರನ್ನ ಸಾಕ್ತಿರೋದು, ಪೋಷಿಸ್ತಿರೋದು ಅಂತ ಹೇಳ್ಬೋದು. ಸೊ ಇದರಿಂದನೇ ಅವರು ಸಹಾಯ ಕೇಳ್ಬಿಟ್ಟು ಅಲ್ಲಿರೋ ಅಂತ ಬೆಬಲ್ ಮ್ಯಾನ್ ಅನ್ನೋ ಒಂದು ಏನಿತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ತರನೇ ಒಂದು ಶಿಪ್ ವೇ ಏನಿತ್ತು ಅದನ್ನ ಕ್ಲೋಸ್ ಮಾಡ್ಬೇಕು. ಆದ್ರಿಂದ ಮಿಡ್ಲ್ ಈಸ್ಟ್ ಇಂದ ಏನ್ ಬರುತ್ತೆ ಆಯಿಲ್ ಸರಬರಾಜು ಏನಿದೆಯೋ ಅದನ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಸಪೋರ್ಟ್ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನಾದ್ರೂ ಆದ್ರೆ ಆಗ ಇನ್ನು ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಈ ಒಂದು ಇಂಪ್ಯಾಕ್ಟ್ ಇಂದನೇ ಸೊ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಎಲ್ಲಿವರೆಗೂ ಬಿಲೋ $70 ಏನ್ ವಾರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನಿತ್ತು ಅದು ಬಿಲೋ ಅಲ್ಲಿಗೆ ಸೇಮ್ ಮಟ್ಟಕ್ಕೆ ಬಂದಿತ್ತು. ಆದ್ರೆ ಯಾವಾಗ ಏಕಾಏಕಿ ಅಮೆರಿಕದವರು ಅಟ್ಯಾಕ್ ಮಾಡ್ತಾ ಬಂದ್ರು, ಆಗ ಇದು ಕಂಟಿನ್ಯೂಸ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈಗ ಕ್ರೂಡ್ ಆಯಿಲ್ ಅಟ್ ಪ್ರೆಸೆಂಟ್ಗೆ $82 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈಗ ಹಾಗಾದ್ರೆ ಇರಾನ್ ಅವ್ರು ಸೋತೋಗ್ಬಿಟ್ರ? ಇಲ್ಲ, ಇರಾನ್ ಅವರು ರೆಡಿ ಆಗಿ ಅಂತ ಹೇಳ್ಬಿಟ್ಟು ಒಂದು ಕರೆ ಕೊಡ್ತಾ ಇದ್ದಾರೆ. ಇದರಿಂದ ಇನ್ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು. ಇಲ್ಲಿವರೆಗೂ ಅಮೆರಿಕದವರೇ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡಿದರೆ, ಎಲ್ಲಿ ತೀವ್ರವಾಗಿ ಇರಾನ್ ಅವರು ಅಟ್ಯಾಕ್ ಮಾಡಿಲ್ಲ. ಇನ್ ಮುಂದೆ ಏನಾಗುತ್ತೆ ಅಂತಾನೆ ನೋಡ್ಬೇಕಾಗಿದೆ. ಸೊ ಇನ್ನ ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲರೂ ನಗ್ಬೇಕಾಗತ್ತೆ, ಮಾರ್ಕೆಟ್ ಕಾಲ್ಸ್ ತರನೇ ಬಿಡ್ತಾ ಇದ್ದಾರೆ. ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಇವರೊಂದು ಸ್ಟೇಟ್ಮೆಂಟ್ಗೆ ತುಂಬಾ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗಂದ್ರೆ ಇವ್ ಯಾರು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಫಸ್ಟ್ ಅವ್ರಿಗೆ ಹೋಗುತ್ತೆ. ಆದ್ರಿಂದ ಒಂದು ಹೇಗಾಗ್ಬಿಟ್ಟು ಅದ್ರ ತೀವ್ರತೆ ಎಷ್ಟಿದೆ, ಅದ್ರ ಡಿಗ್ರಿ ಆಫ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ಬಿಟ್ಟು ನಾವು ಟ್ರೇಡ್ ಮಾಡ್ಬೋದು, ಆ ಟ್ರೇಡ್ ಇಂದ ಹೆಚ್ಚಿಗೆ ಲಾಭ ಗಳಿಸಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಅಟ್ ಪ್ರೆಸೆಂಟ್ ಹೇಳ್ಬೇಕಾದ್ರೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ಗೆ ಒಂದು ಬಿಗ್ ಇಂಪ್ಯಾಕ್ಟ್ ಆಗಲ್ಲ. ಯಾವಾಗ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಗುತ್ತೋ ಮಾರ್ಕೆಟ್ಗೆ ಆಗ ಮಾತ್ರನೇ ಮೂವ್ ಆಗುತ್ತೆ, ಇಲ್ಲ ಅಂದ್ರೆ ದೊಡ್ಡ ಮೂವ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಅದರಿಂದನೇ ಯಾರು ದೊಡ್ಡ ಟ್ರೇಡರ್ಸ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ನೋಡಿ ಯಾವ ತರ ಇದೆ. ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಒಂದು ಟ್ರೂತ್ ಮೀಡಿಯಾದಲ್ಲಿ ಯಾವ ತರ ಮಾರ್ಕೆಟ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ, ಇದರಿಂದ ಓವರ್ ಆಲ್ ಆಗಿ $9 ಬಿಲಿಯನ್ ಅಷ್ಟು ಪ್ರಾಫಿಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಅದರಲ್ಲಿ ಇರಾನ್ ಅವ್ರು ಹೇಳ್ತಾರೆ
ಒಂಥರ ಆ, ಗೇಲಿ ಮಾಡೋದಕ್ಕಂತಾನೆ ಹೇಳ್ಬೋದು, ಆತರ ಕೇಳ್ತಾರೆ. ನಮಗೂ ಅದ್ರಲ್ಲಿ ಅರ್ಧ ಕೊಡಿ, $4.5 ಬಿಲಿಯನ್ ಕೊಡಿ, ನಮ್ಮಿಂದನೇ ನೀವು ಪ್ರಾಫಿಟ್ ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮ್ ಮೇಲೆ ನೀವು ಯುದ್ಧ ಮಾಡ್ತಾ ಇರೋದ್ರಿಂದ, ಆ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರೋದ್ರಿಂದಾನೇ ಮಾರ್ಕೆಟ್ ಒಂದು ವಾಲಟೈಲ್ ಕ್ರಿಯೇಟ್ ಆಗ್ತಾ ಇರೋದು. ಅದಕ್ಕೆ ನಮಗೂ ಅರ್ಧ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ 1 ಇಯರ್ ಇಂದ ಸೆಮಿ ಕಂಡಕ್ಟರ್ ಮತ್ತು AI ಕಂಪನಿಗಳು ಒಂದು ಬೂಮ್ ಅಂತಾನೆ ಹೇಳ್ಬೋದು. ಸೊ ಬೂಮ್ ಆಗ್ಬಿಟ್ಟು ಎಲ್ಲ ಇನ್ವೆಸ್ಟ್ಮೆಂಟ್ ಅದ್ರ ಮೇಲೆನೆ ಸುರಿತಾ ಹೋದ್ರು. ಆದ್ರೆ ಈಗ ಅಟ್ ಪ್ರೆಸೆಂಟ್ಗೆ ಆಫ್ಟರ್ ಯಾವಾಗ್ಲೇ ಆಗ್ಲಿ ಸ್ಟಾರ್ಟ್ ಅಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಹೋಗ್ಬೇಕು, ಆದ್ರೆ ಅದ್ರ ರಿಸಲ್ಟ್ ಬರೋದೇ ಇವಾಗ 1 or 2 ಇಯರ್ಸ್ ಆದ್ಮೇಲೆ. ಅದೇ ತರನೇ ಇಲ್ಲಿನೂ ಅಷ್ಟೇ, ಈಗ ರಿಸಲ್ಟ್ ಬರ್ತಾ ಇರೋದು AI ಕಂಪ್ನಿಗಳದ್ದು. ಇನ್ವೆಸ್ಟರ್ಸ್ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಮೀಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಈಗ ಚೈನಾದವರು ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಆ ಚೈನಾದವರು ಒಂದು ಹೊಸ ಕೆಮಿನಿ K3 ಅಂತ ಬಂದಿದೆ. ಅದು ಏನ್ ChatGPT ಆಂಥ್ರೋಪಿಕ್ ಇದೆಯೋ ಅದನ್ನ ಮೀರಿಸುತ್ತೆ. ಸೊ ಇದರಿಂದಾನೇ ಲಾಸ್ಟ್ 1 ವೀಕ್ ಅಲ್ಲಿ ಸೆಮಿ ಕಂಡಕ್ಟರ್ ಮತ್ತು AI ಕಂಪ್ನಿಗಳು ಡೌನ್ ಟ್ರೆಂಡ್ ಅಲ್ಲಿ ನೋಡ್ತಿದಾವೆ ಅಂತಾನೆ ಹೇಳ್ಬೋದು. ಸೊ ಈಗ ನಿಮ್ಗೆ ಗೊತ್ತೇ ಇದೆ ನಂಬರ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಚೈನಾ ಪ್ರಾಡಕ್ಟ್ ಯಾವ ತರ ಇರುತ್ತೆ, ಎಕ್ಸಾಂಪಲ್ ಲಾಸ್ಟ್ 1 ಇಯರ್ ಇಂದ ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಒಂದು ಕಾಸ್ಟ್ ಗೆ ಸೆಲ್ ಮಾಡ್ತಾ ಇರೋದು. ಸಬ್ಸ್ಕ್ರಿಪ್ಷನ್ಗೆ ಒಂದು ₹1000 ಇದ್ರೆ, ಒಂದು ಟೋಕನ್ಗೆ ₹1000 ಇದ್ರೆ, ಆದ್ರೆ ಈಗ ಚೈನಾದಿಂದ ಬರೋ ಪ್ರಾಡಕ್ಟ್ ಎಷ್ಟಿರುತ್ತೆ, ₹100. ಸೊ ಆಗೇನಾಗುತ್ತೆ, ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿರೋ ಕತೆ ಏನಾಗುತ್ತೆ. ಸೊ ಇಲ್ಲಿ ತುಂಬಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲ IT ಕಂಪ್ನಿಗಳು, AI ಕಂಪ್ನಿಗಳು ಮತ್ತು ಸೆಮಿ ಕಂಡಕ್ಟರ್ ಕಂಪ್ನಿಗಳು ಡೌನ್ ಟ್ರೆಂಡ್ ಅಲ್ಲಿ ತೋರಿಸ್ತಿದಾವೆ. ಆದ್ರಿಂದ ಏನ್ ಇಂಡಿಯಾಗೆ ಲಾಭ? ಸೊ ಏನಿತ್ತು ಮೊದಲು AI ಹಂಗಾಮ ಏನಿತ್ತು, ಅದರಿಂದನೇ ನಮ್ ಇಂಡಿಯನ್ ಇನ್ವೆಸ್ಟ್ಮೆಂಟ್ ಬೇರೆ ದೇಶಗಳಿಗೆ ಹೋಗಿದೆ ಅಂತ. ಅದಕ್ಕೆ ಇವಾಗ ಅಲ್ಲಿ ನಷ್ಟ ಬರ್ತಾ ಇರೋದಕ್ಕೆ ಮತ್ತೆ ಇಂಡಿಯಾ ಕಡೆ ತಿರುಗಿ ನೋಡೋ ತರ ಇದೆ. ಅದರಿಂದನೇ ಇಂಡಿಯನ್ ಕಂಪ್ನಿಗಳಿಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಇನ್ ಮುಂದೆ. ಇನ್ನು ರಿಸಲ್ಟ್ಸ್ ನಂಬರ್ಸ್ ನೋಡೋದಾದ್ರೆ HCL ಟೆಕ್ ನಂಬರ್ಸ್ ಅಂತೂ ಸೂಪರ್ ಆಗಿದೆ, TCS ಚೆನ್ನಾಗಿದೆ, ಎಕ್ಸೆಪ್ಟ್ ವಿಪ್ರೋ ಇನ್ ಎಲ್ಲಾ ರಿಸಲ್ಟ್ಸ್ ಸೂಪರ್ ಆಗಿ ಬರ್ತಾ ಇದೆ. ಸೊ ಈಗ ಇವತ್ತು ರಿಸಲ್ಟ್ಸ್ ರಿಲಯನ್ಸ್ ರಿಸಲ್ಟ್ಸ್ ಸೂಪರ್ ಆಗಿ ಬಂದಿದೆ. ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಹೆಚ್ಚಿಗೆ ಬಂದಿದೆ, ಎಕ್ಸಿಡಿಂಗ್ ದ ಎಕ್ಸ್ಪೆಕ್ಟೇಷನ್ ಬಂದಿದೆ. ಅದ್ರ ಜೊತೆಗೆ ನೀವು HDFC ಆಗ್ಲಿ, ICICI ಬ್ಯಾಂಕ್ ಆಗ್ಲಿ, ಆಕ್ಸಿಸ್ ಬ್ಯಾಂಕ್ ಎಲ್ಲಾ ರಿಸಲ್ಟ್ಸ್ ಸೂಪರ್ ಆಗಿ ಬಂದಿದಾವೆ ಅಂತಾನೆ ಹೇಳ್ಬೋದು. ಈ ಒಂದು ರಿಸಲ್ಟ್ಸ್ ಒಂದು ಅನೌನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಏನಿತ್ತು ಜಿಯೋ ಫೈನಾನ್ಸ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿತ್ತು. ಇದರೆಲ್ಲಾ ಕಾರಣಗಳಿಂದಾನೇ ಎಲ್ಲಾ ವರ್ಲ್ಡ್ ಮಾರ್ಕೆಟ್ ಡೌನ್ ಆಗ್ತಾ ಇದ್ರು, ಇಂಡಿಯನ್ ಮಾರ್ಕೆಟ್ ಮಾತ್ರ ಸೂಪರ್ ಮೂವ್ ಕೊಟ್ಟಿದೆ ಫ್ರೈಡೆ. ಸೊ ಏನಿತ್ತು ಒಂದು ರೇಂಜ್ ಬೌಂಡ್ 23,800 to 24,200 ಅದನ್ನೆಲ್ಲ ಬ್ರೇಕ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂದ್ರೆ 24,400 ಏನಿತ್ತು ಅದು ಮಂಡೇ ಈ ರಿಸಲ್ಟ್ಸ್ ಇಂದ ಎಲ್ಲಾ ಬ್ರೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನಿಮಗ್ ಗೊತ್ತು ಚೈನಾದಿಂದ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಂದ್ರೆ ಅದು ಯಾವ ಪರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅದರಿಂದನೇ ಎಲ್ಲಾ ಒಂದು ವರ್ಲ್ಡ್ ಮಾರ್ಕೆಟ್ ಅಲ್ಲಿ AI ಮತ್ತು ಸೆಮಿ ಕಂಡಕ್ಟರ್ ಕಂಪ್ನಿಗಳೆಲ್ಲ ನಡಗುತ್ತಿದ್ದಾವೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಏನು ಸೆಮಿ ಕಂಡಕ್ಟರ್ಗೆ ತುಂಬಾ ಡಿಮ್ಯಾಂಡ್ ಇತ್ತು, ಈಗ ಆ ದೇಶಗಳಲ್ಲೇ ಸೆಮಿ ಕಂಡಕ್ಟರ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದೆಲ್ಲ ರೆಡಿ ಆಗ್ಬಿಟ್ರೆ ಮತ್ತೆ ಏನ್ ಆ ಸೆಮಿ ಕಂಡಕ್ಟರ್ ಇಂದಾನೇ ತೈವಾನ್ ಮತ್ತು ಜಪಾನ್ ಮಾರ್ಕೆಟ್ ಒಂದು ಬೂಸ್ಟ್ ಕೊಟ್ಟಿತ್ತು, ಅದೆಲ್ಲಾನು ಕೆಳಗೆ ಬರುತ್ತಂತಾನೆ ಹೇಳ್ಬೋದು. ಇನ್ನು ನಾವು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗ್ತಾ ಇದೆ. ಕಾರಣ ಏನು? ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೋ ಎಲ್ಲರೂ ಈ ಅಸೆಟ್ ಕ್ಲಾಸ್ ಇಂದ ಕ್ರೂಡ್ ಅಸೆಟ್ ಕ್ಲಾಸ್ ಗೆ ಜಂಪ್ ಆಗ್ತಾ ಇದ್ದಾರೆ. ಅದರಿಂದನೇ ಒಂದು ಸೆಲ್ ಆಫ್ ಕಾಣಿದೆ ಅಂತಾನೆ ಹೇಳ್ಬೋದು ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ. ಗೋಲ್ಡ್ $4,000 per ounce ಅಲ್ಲಿ ಇದೆ. ಅಂದ್ರೆ ಇದು ಒಂದು ಬಿಗ್ ಸಪೋರ್ಟ್. ಯಾಕಂದ್ರೆ ಪ್ರೀವಿಯಸ್ಲಿ 2 times ಬಂದ್ಬಿಟ್ಟು ಇಲ್ಲೇ ಹಾಲ್ಟ್ ಆಗ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗಿದ್ದು. ಆದ್ರೆ ಈ ಸರಿ ಹಂಗಾಗುತ್ತಾ? ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಫಾಲ್ ಆದ್ರೂ, ಇದರಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಇಷ್ಟೊಂದು ಫಾಲ್ ಆದ್ರೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾಲ್ ಆಗಿಲ್ಲ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಟ್ಯಾಕ್ಸ್ ಇನ್ಕ್ರೀಸ್ ಆಗಿರೋದು, ಸೆಸ್ ಇನ್ಕ್ರೀಸ್ ಆಗಿರೋದು, ಮತ್ತೆ ರುಪಿ ವೀಕ್ ಆಗ್ತಾ ಇರೋದು. ರುಪಿ ಆಲ್ಮೋಸ್ಟ್ ರೆಕಾರ್ಡ್ ಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ರುಪಿ ಬಂದ್ಬಿಟ್ಟು 96.42 per dollarಗೆ. ಸೊ ರೆಕಾರ್ಡ್ ಲೋ, ರುಪಿ ಯಾವಾಗ ರೆಕಾರ್ಡ್ ಲೋ ಅಲ್ಲಿ ಹೋಗ್ತಾ ಇರುತ್ತೋ ಆಗ ಗೋಲ್ಡ್ ಅಂಡ್ ಸಿಲ್ವರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೀಳೋದನ್ನ ತಡಿತಾ ಇರುತ್ತೆ. ಅದ್ರ ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಪೋರ್ಟ್ ಡ್ಯೂಟಿ ಮತ್ತು ಸೆಸ್ ಇನ್ಕ್ರೀಸ್ ಮಾಡಿರೋದ್ರಿಂದ ₹1,200 ಒಂದು ಗ್ರಾಮ್ಗೆ ಜಾಸ್ತಿ ಆಗಿತ್ತು. ಅದು ಎಲ್ಲಾ ಸೇರಿಸಿ ಈಗ 14,000 1,40,000 per 10 ಗ್ರಾಮ್ ಅಲ್ಲಿ
ಗೋಲ್ಡ್ ಇದೆ. ಇನ್ನು ಸಿಲ್ವರ್ ಅಷ್ಟೇ ಬಿಗ್ ಫಾಲ್ ಆಗ್ಬಿಟ್ಟು ಎಲ್ಲ ಟ್ಯಾಕ್ಸ್ ಎಲ್ಲ ಇಂಪೋಸ್ ಮಾಡಿದ್ದು, ಆದ್ರೂ ಸಹ $2,15,000 ಪರ್ ಕೆಜಿಯಲ್ಲಿ ಟ್ರೇಡ್ ಆಗ್ತದೆ. ಈಗೇನಿದೆ $55 ಪರ್ ಅನ್ಸೆಲ್ ಟ್ರೇಡ್ ಆಗ್ತದೆ. ಈಗ ಮತ್ತೆ ಬಿಗ್ಗೆಸ್ಟ್ ಸಪೋರ್ಟ್ ಬಂದ್ಬಿಟ್ಟು $53 ಪರ್ ಅನ್ಸ್ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಇದು ಬ್ರೇಕ್ ಆಗುತ್ತೋ ಆಗ ಟೆಕ್ನಿಕಲಿ ಪ್ಯಾನಿಕ್ ಸೆಲ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಗೋಲ್ಡ್ ಅಂಡ್ ಸಿಲ್ವರ್. ಇನ್ನು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ US ಮಾರ್ಕೆಟ್ ಡೌನ್, ಜಪಾನ್ ಮಾರ್ಕೆಟ್ ಡೌನ್, ತೈವಾನ್ ಮಾರ್ಕೆಟ್ ಡೌನ್, ಆದ್ರೆ ಇಂಡಿಯನ್ ಮಾರ್ಕೆಟ್ ಅಪ್. ಅದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ರಿಸಲ್ಟ್ಸ್ ಇರ್ಬೋದು, ಮತ್ತೆ ಆ ದೇಶಗಳಿಗೆ AI ಮತ್ತು ಸೆಮಿ ಕಂಡಕ್ಟರ್ಗಳ ಅಲ್ಲಿ ಡೌನ್ ಆಗ್ತಾ ಇರೋದ್ರಿಂದ ಮತ್ತೆ ಇಲ್ಲಿ ಶಿಫ್ಟ್ ಆಗೋ ಚಾನ್ಸಸ್ ಇಂದ ಅಪ್ ಆಗ್ತಾ ಇದಾವೆ ಅಂತಾನು ಹೇಳ್ಬೋದು. ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಪೋಸ್ಟ್ ಆಗಿದಾವೆ. ಸೊ ಈಗ ನಾವು ಲಾಸ್ಟ್ 1 ವೀಕ್ ಅಲ್ಲಿ ನೋಡೋದಾದ್ರೆ ಜಿಯೋ ಫೈನಾನ್ಸ್, HCL ಟೆಕ್ ಇವೆಲ್ಲ ಗುಡ್ ನಂಬರ್ಸ್ ನ ಪೋಸ್ಟ್ ಮಾಡಿದಾವೆ. ಎಕ್ಸೆಪ್ಟ್ ವಿಪ್ರೋ ಇನ್ನೆಲ್ಲ ಚೆನ್ನಾಗಿ ಪೋಸ್ಟ್ ಮಾಡಿದಾವೆ. ನೆಕ್ಸ್ಟ್ ಈಗ ICICI ಬ್ಯಾಂಕ್, HDFC ಬ್ಯಾಂಕ್ ಮತ್ತೆ ಇವತ್ತು ರಿಲಯನ್ಸ್ ಎಕ್ಸಿಡಿಂಗ್ ದ ಎಕ್ಸ್ಪೆಕ್ಟೇಷನ್. ಅಂದ್ರೆ ಇದೆಲ್ಲ ಒಂದು ಫ್ಯಾಕ್ಟರ್ಸ್ ನ ಒಂದು ಇಟ್ಕೊಂಡು ಫ್ರೈಡೇ ಜಿಯೋ ಫೈನಾನ್ಸ್ ಬಂದಿರೋದ್ರಿಂದ ಅದು ಕಂಟಿನ್ಯೂಸ್ ಮೂವ್ ಆಗ್ತಾ ಇತ್ತು. ಇನ್ನ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ ಮಾನ್ಸೂನ್ ಒಂದು ಸಲುವಾಗಿ. ಸೊ ಅದ್ರಲ್ಲೆಲ್ಲ ಏನೇನ್ ಔಟ್ಕಮ್ ಬರುತ್ತೆ, ಒಂದು ಪಾಸಿಟಿವ್ ಔಟ್ಕಮ್ ಬರುತ್ತಾ, ಮಾರ್ಕೆಟ್ಗೆ ಏನಾದ್ರು ಬೂಸ್ಟ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಕಾರಣಗಳಿಂದನೇ ಫ್ರೈಡೇ ಒಂದು ಗುಡ್ ರ್ಯಾಲಿನ ಕೊಡ್ತಾ ಬಂದಿದೆ. ಸೊ ಈಗ ಅಟ್ ಪ್ರೆಸೆಂಟ್ಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನೇನ್ ಚಾಲೆಂಜಸ್ ಇದೆ? ಚಾಲೆಂಜಸ್ ಅಂದ್ರೆ FIs ಕಂಟಿನ್ಯೂಸ್ ಸೆಲ್ ಮಾಡ್ಕೊಂತಾನೆ ಬಂದಿದ್ದಾರೆ ಲಾಸ್ಟ್ 5 ಡೇಸ್ ಅಲ್ಲಿ. ಸೊ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಏನಿತ್ತು ಜುಲೈ ಮಂತ್ ಅಲ್ಲಿ ಪಾಸಿಟಿವ್ ಬೈಯಿಂಗ್ ಆಕ್ಟಿವಿಟಿ ನಡೀತಿತ್ತು ಏನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವ್ರದ್ದು. ಆದ್ರೆ ಈಗ ಅಟ್ ಪ್ರೆಸೆಂಟ್ಗೆ ಅದು ಚೇಂಜ್ ಆಗ್ತಾ ಇದೆ. ಇದು ಮೈನ್ ಆಗಿದ್ರೆ ಇನ್ನು ಶಾರ್ಟ್ ಪೊಸಿಷನ್ ಕಂಟಿನ್ಯೂಸ್ ಅದನ್ನ ಕ್ಯಾರಿ ಮಾಡ್ತಾನೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದಾವೆ. ಸೊ ಇದೆಲ್ಲ ನೆಗೆಟಿವ್ ಫ್ಯಾಕ್ಟರ್ ಆದ್ರೆ ಇನ್ನು ಪಾಸಿಟಿವ್ ಫ್ಯಾಕ್ಟರ್ ಬಂದ್ಬಿಟ್ಟು ಗೌರ್ಮೆಂಟ್ ಒಂದು ಗುಡ್ ಸ್ಟೆಪ್ಸ್ ನ ತಗೊಬಹುದು ಈ ಸರಿ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಅಂತ ಒಂದು ಗುಡ್ ಎಕ್ಸ್ಪೆಕ್ಟೇಷನ್ ಇದೆ. ಅದ್ರ ಜೊತೆಗೆ ನಂಬರ್ಸ್ ರಿಸಲ್ಟ್ಸ್ ಅಲ್ಲಿ ಏನ್ ಕ್ವಾರ್ಟರ್ ರಿಸಲ್ಟ್ಸ್ ಔಟ್ ಆಗ್ತಾ ಇದಾವೆ ಅದ್ರೆಲ್ಲ ಗುಡ್ ನಂಬರ್ಸ್ ಬರುತ್ತೆ. ಅದರಿಂದನೇ ನಿಫ್ಟಿ ಮೂವ್ಮೆಂಟ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಆಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಈ ಚಾರ್ಟ್ ಪ್ರಕಾರ ಹೇಳೋದಾದ್ರೆ ಏನೊಂದು ರೇಂಜ್ ಬೌಂಡ್ ಟ್ರೇಡ್ ಆಗ್ತಾ ಇತ್ತು 23,800 ಒಂದು ಸಪೋರ್ಟ್ ಅಂತ ಕನ್ಸಿಡರ್ ಆಗಿತ್ತು, 24,400 ಒಂದು ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್ ಅಂತ ಟ್ರೇಡ್ ಆಗ್ತಾ ಇದೆ. ಸೊ ಈಗ ಮಂಡೇ ಅದೇನಾದ್ರೂ ಬ್ರೇಕ್ ಆಗಿ ಕ್ಲೋಸ್ ಆದ್ರೆ 25,000 ಏನಿದೆ ಅದು ಈಸಿಯಾಗಿ ಟಚ್ ಆಗುತ್ತೆ. ಸೊ ಕಂಪೇರ್ ಟು ಗ್ಲೋಬಲ್ ಮಾರ್ಕೆಟ್ ಪ್ರೀವಿಯಸ್ ಲಾಸ್ಟ್ 3-4 ಮಂತ್ಸ್ ಇಂದ ನೋಡೋದಾದ್ರೆ ಇಂಡಿಯನ್ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಯಾವುದೇ ಒಂದು ಅಪ್ ಕಂಡಿರ್ಲಿಲ್ಲ. ಆದ್ರೆ ಈ ಸರಿ ಒಂದು ಬಿಗ್ ಅಪ್ ಮೂವ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು. ಏನ್ ಅರ್ನಿಂಗ್ಸ್ ಇದೆಯೋ ಆ ಅರ್ನಿಂಗ್ಸ್ ಇಂದಾನೆ ಮೂವ್ ಆಗುತ್ತೆ. ಹಾಗಾದ್ರೆ ನಾವು ಯಾವ ತರ ಸ್ಟಾಕ್ಸ್ ನ ಕಾನ್ಸಂಟ್ರೇಷನ್ ಮಾಡಬೇಕು? ಆಸ್ ಪರ್ ಇವಾಗ ಗ್ಲೋಬಲ್ ಆಕ್ಟಿವಿಟಿ ಏನ್ ನಡೀತಿದೆಯೋ ಅದ್ರ ಪ್ರಕಾರ ನೋಡೋದಾದ್ರೆ ಈಗ ನಾವು IT ಕಂಪನಿಗಳಿಗೆ ಒಂದು ಕಾನ್ಸಂಟ್ರೇಷನ್ ಮಾಡಬೇಕು, IT ಸೆಕ್ಟರ್ಸ್ಗೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈಗ ಏನ್ ಇನ್ವೆಸ್ಟ್ಮೆಂಟ್ ಈ IT ಕಂಪನಿಗಳು ಲಾಸ್ಟ್ 1 ಇಯರ್ ಇಂದ AI ಬಂದಿರೋದ್ರಿಂದ ಹೆಂಗೆ ಶಿಫ್ಟ್ ಆಗಿತ್ತು ಇನ್ವೆಸ್ಟ್ಮೆಂಟ್. ಸೊ ಇವು ಗ್ರಾಜುಯಲಿ ಡಿಕ್ರೀಸ್ ಆಗಿತ್ತು, ಅಲ್ಲಿ AI ಕಂಪನಿಗಳು ಗ್ರಾಜುಯಲಿ ಇನ್ಕ್ರೀಸ್ ಆಗಿತ್ತು. ಆದ್ರೆ AI ಕಂಪನಿಗಳಲ್ಲಿ ಅದು ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ಮತ್ತೆ IT ಕಂಪನಿಗಳು, ಈ IT ಕಂಪನಿಗಳ ಸಪೋರ್ಟ್ ಇಂದಾನೆ AI ವರ್ಕ್ ಆಗೋದು ತುಂಬಾ ಚೆನ್ನಾಗಿ ಅಂತಾನೆ ಹೇಳ್ಬೋದು. ಅದರಿಂದನೇ IT ಕಂಪನಿಗಳಿಗೆ ಈಗ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ನಾವು ಯಾವುದೇ ಒಂದು ನಿಫ್ಟಿ 50 ಅಂತ ತಗೊಂಡಾಗ ಈಸಿಯಾಗಿ ಹೇಳ್ಬೇಕಾದ್ರೆ ಒಂದು ನಿಫ್ಟಿ 50 ಅಂತ ತಗೊಂಡಾಗ ಯಾವ ಸ್ಟಾಕ್ 30% ಫಾಲ್ ಆಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೆ, ಸಪೋರ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಅದನ್ನ ನಾವು ಡಿಪ್ ಆನ್ ಬೈ ಆಗಿ ಮಾಡ್ಕೊಂತ ಹೋಗ್ಬೇಕು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ನಿಮ್ ಮುಂದೆ ತಂದಿದೆ. ಲೈಕ್ ಆಗಿದ್ರೆ ಲೈಕ್ ಮಾಡಿ, ಇನ್ನು ಮರಿದೆ ನಮ್ಮ ಚಾನಲ್